ಯಾರಿಗೆಲ್ಲ ಇಷ್ಟ ಆಗಿರಲ್ಲ ಹೇಳಿ? ನಮ್ಮ ಸ್ಕಿನ್ ಅನ್ನೋದು, ನಮ್ಮ ಫೇಸ್ ಅನ್ನೋದು ಗ್ಲೋಯಿಂಗ್ ಆಗಿರಬೇಕು. ಸೇಮ್ ಕೊರಿಯನ್ ಥರ ಅವ್ರ ಥರ ಫೇಸ್ ಅನ್ನೋದು ನಮಗಿರಬೇಕು ಅಂತ ಎಲ್ಲರಿಗೂ, ಪ್ರತಿಯೊಬ್ಬ ಮಹಿಳೆಯರಿಗೂ ಇಷ್ಟ ಇರುತ್ತೆ. ಒಬ್ಬೊಬ್ಬರಿಗೆ PCOD ಪ್ರಾಬ್ಲಮಿಂದ, ಸ್ಕಿನ್ ಅಲರ್ಜಿಯಿಂದ, ಒಬ್ಬೊಬ್ರದ್ದು ಡಾರ್ಕ್ ಸ್ಕಿನ್ನಿಂದ, ಟ್ರಾವೆಲಿಂಗಿಂದ ತುಂಬಾ ಡಾರ್ಕ್ ಇರುತ್ತೆ, ಶೈನಿಂಗ್ ಇರಲ್ಲ. ನಾವು ಬ್ಲ್ಯಾಕ್ ಆಗಿದ್ರೆ ಕೂಡ ಗ್ಲೋಯಿಂಗ್ ಇರಬೇಕು ನಮ್ಮ ಸ್ಕಿನ್ ಅನ್ನೋದು, ಬಟ್ ಆ ಥರ ಇರೋದಿಲ್ಲ. ಫುಲ್ ಡಲ್ನೆಸ್ ಇರುತ್ತೆ, ಆಯಿಲಿ ಸ್ಕಿನ್ ಥರ ಇರುತ್ತೆ. ಅಂಥವ್ರಾದರೆ ಇದು ಒಂದು ರೆಮಿಡಿ ಅನ್ನೋದು ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದೊಂದು ಟೋನರ್ನ ಮನೇಲಿ ಮಾಡ್ಕೊಂಡ್ರೆ ಸಾಕು, ನಮ್ಮ ಸ್ಕಿನ್ ಅನ್ನೋದು, ನಮ್ಮ ಫೇಸ್ ಅನ್ನೋದು ಗ್ಲೋಯಿಂಗ್ ಥರ ಬರುತ್ತೆ. ನಾವು ಎಷ್ಟೇ ವೈಟ್ಗಿದ್ರು ಕೂಡ ನಮ್ಮ ಸ್ಕಿನ್ ಅನ್ನೋದು ಗ್ಲೋಯಿಂಗ್ ಇಲ್ದಿದ್ರೆ ಅದು ಚೆನ್ನಾಗಿ ಡಲ್ನೆಸ್ ಇರೋದ್ರಿಂದ ನಮ್ಮ ಫೇಸ್ ಅನ್ನೋದು ಚೆನ್ನಾಗಿ ಕಾಣಿಸಲ್ಲ. ಬಟ್ ಆ ಗ್ಲೋಯಿಂಗ್ ನಮ್ಮ ಫೇಸಲ್ಲಿ ಬರಬೇಕು ಅಂದರೆ ಈ ಥರ ಒಂದು ಸತಿ ಟ್ರೈ ಮಾಡಿ. ನಾನು ಒಂದು ಲೋಟ ಅಷ್ಟು ನೀರು ತೊಗೊಂಡಿದ್ದೀನಿ, ಒಂದು ಗಾಜು ಲೋಟ ತೊಗೊಂಡು ಅದು ತುಂಬ ತೊಗೊಂಡಿದ್ದೀನಿ. ಅದಕ್ಕೆ ಬಿರಿಯಾನಿ ಎಲೆ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದೇನಪ್ಪ ಬಿರಿಯಾನಿ ಎಲೆ ನಾವು ಫೇಸ್ಗೆ ಅಪ್ಲೈ ಮಾಡ್ಬೋದಾ? ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಬಿರಿಯಾನಿ ಎಲೆ ಅನ್ನೋದು 2 ಅನ್ನೋದು ತೊಗೊಂಡಿದ್ದೀನಿ. ಒಂದು ಲವಂಗ ಅಂದ್ಬಿಟ್ಟು ಒಂದು 6ರಿಂದ 7 ಅಷ್ಟು ತೊಗೊಂಡಿದ್ದೀನಿ. ಲವಂಗದಿಂದನೂ ಅಷ್ಟೇ ನಮ್ಮ ಸ್ಕಿನ್ ಅನ್ನೋದು ಬ್ರೈಟ್ನೆಸ್ ಆಗೋದಕ್ಕೆ ಮತ್ತು ಡಲ್ನೆಸ್ನೆಲ್ಲ ಕಡಿಮೆ ಮಾಡೋಕ್ಕೆ ಅದು ಹೆಲ್ಪ್ ಆಗುತ್ತೆ. ಒಂದು 1/4 ಟೇಬಲ್ ಟೀ ಪೌಡ್ರ್ ತೊಗೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಟೀ ಪೌಡ್ರಿಂದನೂ ಅಷ್ಟೇ ನಮ್ಮ ಫೇಸಲ್ಲಿ ಗ್ಲೋಯಿಂಗಕ್ಕೆ ಹೆಲ್ಪ್ ಆಗುತ್ತೆ, ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಫೇಸ್ ತುಂಬ ಚೆನ್ನಾಗಿ ಗ್ಲೋ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಎಲ್ಲರ ಮನೆಯಲ್ಲೂ ಈ 3 ಪದಾರ್ಥ ಕಂಪಲ್ಸರಿ ಇದ್ದೇ ಇರುತ್ತೆ. ಇದನ್ನು ಹಾಕ್ಕೊಬಿಟ್ಟು ಚೆನ್ನಾಗಿ ಒಂದು ಲೋಟದಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು 1 ಡೇ ಮತ್ತು 1 ನೈಟು ನಾವು ಇದನ್ನು ನೆನೆಸಿಡಬೇಕು. ಯಾಕಂದರೆ 3 ಅವರ್ಸು, 2 ಅವರ್ಸು, 4 ಅವರ್ಸ್ ಆ ಥರ ನೆನೆಸಿದ್ರೆ ರಿಸಲ್ಟ್ ಬರೋಲ್ಲ. ಇದ್ರ ಮೇಲೆ ಒಂದು ಮುಚ್ಚಳ ಮುಟ್ಬಿಟ್ಟು ಇವಾಗ ಮಾರ್ನಿಂಗ್ ನಾವು ನೆನೆಸಿದ್ದೀವಿ ಅಂದರೆ ಇವತ್ತು ಮಾರ್ನಿಂಗಿಂದ ಹಿಡಿದು ನಾಳೆ ನೈಟಿಂದ ಹಿಡಿದು ನಾಳಿದ್ದು ನೈಟ್ ಮಾರ್ನಿಂಗ್ಗೆ ನಾವು ಇದನ್ನು ಈ ಥರ ವೈಟಿಗಿರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ನೆನೆಸ್ಕೋಬೇಕಾಗುತ್ತೆ. ಆವಾಗೇ ನಮ್ಗೆ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಇದೊಂದು ಟೋನರ್ ನಮ್ಮ ಮನೇಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಥರ ಕಾಣಿಸುತ್ತೆ. ಒಂಥರ ಆಕರ್ಷಣೆ ಇರುತ್ತಲ್ಲ ಆ ಥರ ಕಾಣಿಸುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಎಲ್ಲರ ಮನೆಯಲ್ಲೂ ಪದಾರ್ಥಗಳು ಸಿಗುತ್ತೆ. ನಾವು ಅಂಗಡಿಯಿಂದ ಯಾವುದೇ ಥರ ಪದಾರ್ಥ ತಗೊಬರಬೇಕು, ಇದರಿಂದ ಸೈಡ್ ಎಫೆಕ್ಟು ಆ ಥರ ಏನೂ ಇರಲ್ಲ. ಇದು ಸೆನ್ಸಿಟಿವ್ ಸ್ಕಿನ್ಗೆ, ಆಯಿಲಿ ಸ್ಕಿನ್ಗೆ, ಡ್ರೈ ಸ್ಕಿನ್ಗೆ ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದು ಒಂದು ಕಾಫಿ ಫಿಲ್ಟ್ರ್ ತಗೊಂಡು ಇದನ್ನು ಫಿಲ್ಟ್ರ್ ಮಾಡ್ಕೊಂಬಿಟ್ಟು ನಾವು ಸ್ಪ್ರೇ ಬಾಟ್ಲ್ ಬರುತ್ತಲ್ಲ ಅದರಲ್ಲಾದರೂ ಹಾಕ್ಕೋಬೋದು. ಒಂದು ಇಲ್ಲಾಂದರೆ ಗಾಜು ಕಂಟೈನಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಆರಾಮಾಗಿದು 15 ಡೇಸಿಂದ ಹಿಡಿದು 20 ಡೇಸ್ವರೆಗೂ ಬರುತ್ತೆ. ನಾವು ನೈಟ್ ಟೈಮು ನಾವು ಫೇಸ್ ವಾಶ್ ಮಾಡ್ಕೋತೀವಲ್ಲ ಆವಾಗ ಸ್ಪ್ರೇ ಮಾಡ್ಕೊಂಡ್ರೂ ಪರವಾಗಿಲ್ಲ. ಇಲ್ಲಾಂದರೆ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ನಮ್ಮ ಫೇಸ್ ಮೇಲೆ ಹಾಕ್ಕೊಂಡ್ರೆ ಅದಿನ್ನೂ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಯಾಕಂದರೆ ಸ್ಪ್ರೇ ಮಾಡೋಕ್ಕಿಂತ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಅದ್ರಲ್ಲಿ ಚೆನ್ನಾಗಿ ಡಿಪ್ ಮಾಡ್ಕೊಂಬಿಟ್ಟು ಕ್ಲೀನಾಗಿ ಫೇಸೆಲ್ಲ ಹಾಕ್ಕೊಂಬಿಟ್ಟು ಒಂದು 10 ನಿಮಿಷ ಬಿಟ್ಬಿಟ್ಟು ಮೇಲೆ ಅದನ್ನು ರಿಮೂವ್ ಮಾಡಿಬಿಡಿ. ನಮ್ಮ ಸ್ಕಿನ್ ಅನ್ನೋದು ತುಂಬ ಸಾಫ್ಟಾಗಿ ಗ್ಲೋಯಿಂಗ್ ಥರ ತುಂಬ ಚೆನ್ನಾಗಿ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ. ಇಲ್ಲಾಂದರೆ ನಮ್ಮ ಸ್ಪ್ರೇ ಬಾಟ್ಲ್ ಇದ್ದರೆ ಸ್ಪ್ರೇ ಬಾಟ್ಲಲ್ಲೇ ಆರಾಮಾಗಿ ಹಾಕ್ಕೊಂಡು ಸ್ಪ್ರೇ ಮಾಡ್ಕೋಬೋದು. ನಮ್ಗೆ ಚೆನ್ನಾಗಿ ರಿಸಲ್ಟ್ ಬೇಕು ಅಂದರೆ ಟಿಶ್ಯೂ ಪೇಪರ್ ಎಲ್ಲ ಥರ ಒಂದು ಸತಿ ಮಾಡಿ. ಇಲ್ಲಾಂದರೆ ಕಾಟನ್ ಬಾಲ್ ತೊಗೊಂಡು ಕೂಡ ಆರಾಮಾಗಿ ನಾವು ಹಾಕ್ಕೋಬೋದು. ಮತ್ತು ಒಂದು ಗಾಜು ಕಂಟೈನಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೇಕು. ಇದಕ್ಕೆ ನಾವು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೋಬೇಕು. ಯಾಕಂದರೆ ನಾವು ಸ್ಪ್ರೇ ಮಾಡಿದ್ಮೇಲೆ ಮತ್ತು ಒಂದು 5 ನಿಮಿಷ ಬಿಟ್ಕೊಂಡ್ಬಿಟ್ಟು ಇದನ್ನು ಅಪ್ಲೈ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ನಮಗೆ ರಿಸಲ್ಟ್ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ. ಇದಕ್ಕೆ ಒಂದು ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ನಾನು ಆಲೋವೆರಾ ಜೆಲ್ ಅನ್ನೋದು ಸೇರಿಸ್ಕೊತಾ ಇದ್ದೀನಿ. ಇದು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಅದೇ ಟೋನರೇ ಯೂಸ್ ಮಾಡ್ಕೊಳ್ಳಿ. ಮತ್ತು ಒಂದು 1/4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಟೋನರೆಲ್ಲ ಯೂಸ್ ಮಾಡ್ಕೊಂಡಿರ್ತೀವಲ್ಲ ಅದು ಫುಲ್ ಎಲ್ಲ ಡ್ರೈ ಆದಮೇಲೆ ನಾವು ಮಲ್ಗೋವಾಗ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ನಾವು ಓವರ್ ನೈಟ್ ಹಂಗೆ ಬಿಡೋದ್ರಿಂದ ನಮ್ಮ ಬೆಳಗ್ಗೆ ಎದ್ದೋಷ್ಟಿಗೆ ನಮ್ಮ ಸ್ಕಿನ್ ಅನ್ನೋದು ತುಂಬ ಚೆನ್ನಾಗಿ ಗ್ಲೋಯಿಂಗ್ ಅನ್ನೋದು ಇರುತ್ತೆ. ಮತ್ತು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ತುಂಬ ಚೆನ್ನಾಗಿ ನಮ್ಮ ಸ್ಕಿನ್ ಅನ್ನೋದು ಚೆನ್ನಾಗಿ ಬರುತ್ತೆ, ಗ್ಲೋಯಿಂಗ್ ಅನ್ನೋದು ಬರುತ್ತೆ. ಒಂದು ಸತಿ ಟ್ರೈ ಮಾಡಿ. ಯಾಕಂದರೆ ಇದರಲ್ಲಿ ಯಾವುದೇ ಥರ ತಗೊಬರಬೇಕು ಆ ಥರ ಏನೂ ಇಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ, ಕಾಮೆಂಟ್ ಮಾಡೋದಂತೂ ಮರಿಬೇಡಿ. ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅದು ಟೋನರೆಲ್ಲ ಯೂಸ್ ಮಾಡಿದ್ಮೇಲೆ ಒಂದು 5 ನಿಮಿಷ ಬಿಟ್ಕೊಂಡು ನಾವು ಮಲ್ಗೋ ಟೈಮಲ್ಲಿ ನಾವು ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಓವರ್ ನೈಟ್ ಹಂಗೆ ಬಿಟ್ಬಿಟ್ಟು ಮಾರ್ನಿಂಗ್ ಟೈಮಲ್ಲಿ ಮಾಮೂಲಿ ನಾವು ಫೇಸ್ ವಾಶು ಇಲ್ಲಾಂದರೆ ಸೋಪು ನಾವು ಯಾವುದಿದ್ರೆ ಅದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ವಿತಿನ್ ನಮಗೆ 15 ಡೇಸೆಲ್ಲ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್. 15 ಡೇಸ್ ಕೂಡ ಬೇಕಾಗಿಲ್ಲ, ಒಂದು ವಾರದಲ್ಲೇ ಗೊತ್ತಾಗುತ್ತೆ ರಿಸಲ್ಟ್ ಅನ್ನೋದು. ಅಷ್ಟು ಚೆನ್ನಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.